ಯಾರು ಅಭ್ಯಾಸ ಮಾಡಿಬಿಟ್ಟು ಈ ವೃತ್ತಿಯನ್ನು ಉಳಿಸ್ಕೊಳ್ಬೇಕು, ಬೆಳೆಸಬೇಕು, ನಾನು ಆಯುರ್ವೇದ ಡಾಕ್ಟರ್ ಆಗಬೇಕು ಅಂತೇಳಿ ಧೈರ್ಯ ಮಾಡಿ ಈ ಪದ್ಧತಿಯನ್ನು ನಂಬಿಕೊಂಡು ಬಂದಿದ್ದೀರಲ್ಲ, ಫಸ್ಟು ನಿಮ್ಮೆಲ್ಲರೂ ಕೂಡ 1 ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ಒಂದು ದೊಡ್ಡ ಈ ಪದ್ಧತಿ ಮೇಲೆ ಒಂದು ವಿಶ್ವಾಸ. ಸರ್ವಜ್ಞ ಒಂದು ಕಡೆ ಒಂದು ಮಾತು ಹೇಳ್ತಾರೆ, ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ. ಏನು ಹೇಳ್ತಾರೆ ಅಂದರೆ, ನಿಂಬೆಗೆ ಉಳಿಯಿಲ್ಲ, ತುಂಬಿಗೆ ಕರಿಯಿಲ್ಲ, ಶಂಭುಕ್ಕಿಂತ ಅಧಿಕ ದೇವನೇ ಇಲ್ಲ. ಅಂದರೆ ನಿಂಬೆಣಿಗೆಲ್ಲ, ನಿಂಬೆಹಣ್ಣು ಎಲ್ಲ ಹುಳಿಗಳಕ್ಕಿಂತ ಶ್ರೇಷ್ಠವಾದಂಥ ಹುಳಿ ನಿಂಬೆಹಣ್ಣು ಹುಳಿ ಇರ್ತಂತೆ. ಈ ದ್ರಾಕ್ಷಿ ಹುಳಿ, ಮಾವಿನ ಹಣ್ಣು ಹುಳಿ, ಹುಣಸೆ ಹುಳಿ, ಅದಕ್ಕೆಲ್ಲ ನಿಂಬೆಹಣ್ಣು ಹುಳಿ ಭಾಳ ಶ್ರೇಷ್ಠ ಅಂತ. ಹಂಗೆ ತುಂಬಿಗೆ ಕರಿನ ಈ ಕಪ್ಪು ಈ ಮೈಕಲ್ಲಿದೆ, ಕೂದಲಿದೆ, ಬಟ್ಟೆಲಿದೆ, ಎಲ್ಲ ಕಡೆ ಕೂಡ ನಮ್ಮ ಹಳ್ಳಿಲಿ ದುಬ್ಬಿ ಇರ್ತದಲ್ಲ, ಅದು ಮಕ್ಕಳು ಗ್ಲಾಸ್ ಹೊಡೆದಾಗ ನಡೀತಾ ಇರ್ತದಂತೆ. ಅದು ಭಾಳ ಶ್ರೇಷ್ಠವಾದಂಥ ಕಪ್ಪು ದುಂಬಿ ಮೇಲೆ ಇರ್ತದಂತೆ. ಶಂಭುಕ್ಕಿಂತ ಅಧಿಕ ದೇವರನ್ನೇ ನಮ್ಮ ಹಿಂದೂ ಧರ್ಮದಲ್ಲಿ ಶಿವನ ಶಂಭು ಅಂತ ಕರೀತಾರೆ. ಪರಮೇಶ್ವರನ ಶಂಭು, ಶಿವನ ಶಂಭು ಅಂತ ಕರೀತಾರೆ. ಅದಾದಮೇಲೆ ಏನು ಹೇಳ್ತಾರೆ ಅಂದರೆ, ನಿಂಬೆಗೆ ಮುಡಿಗಿಲ್ಲ, ದುಂಬಿಗೆ ಕರಿಗಿಲ್ಲ, ಶಂಭುಕ್ಕಿಂತ ಅಧಿಕ ದೇವರಿಲ್ಲ, ನಂಬಿಕೆಗಿಂತ ದೊಡ್ಡ ಗುಣ ಇಲ್ಲ ಅಂತ. ಅಂದರೆ ಎಲ್ಲ ಗುಣಗಳಿಗಿಂತ ದೊಡ್ಡ ಗುಣ ನಂಬಿಕೆ. ಈಗ ನಿಮ್ಮಲ್ಲಿ ಕೆಲಸ ಮಾಡ್ತಿದ್ದಂಥ ನಮ್ಮ ಡಾಕ್ಟರ್ ಹಾಲಿಯಾರವರು ಇಲ್ಲಿಗೆ ಬಂದರು. ಅವರು ಬಂದ ತಕ್ಷಣ ಒಳ್ಳೆ ಫಿಲಮ್ ಸ್ಟಾರ್ ಥರ ನೀವೆಲ್ಲ ಚಪ್ಪಾಳೆ ಹೊಡೆದು ಅವ್ರಿಗೆ ಸ್ವಾಗತ ಮಾಡಿದ್ವಿ. ಯಾಕೆ ಮಾಡಿದ್ರಿ? ಅವ್ರ ಮೇಲೆ ಒಂದು ಕಾನ್ಫಿಡೆನ್ಸ್, ನಿಮಗೆ ನಂಬಿಕೆ ಅವ್ರ ಮೇಲೆ. ಅವರ ಕಾಲದಲ್ಲಿ ಅವರ ನಡತೆ, ಅವರು ಕಲಿಸಿದಂಥ ವಿದ್ಯೆ, ಅವರ ವಿಚಾರ, ಆಚಾರ ಎಲ್ಲ ಕೂಡ ನಿಮ್ಮ ಮಂದಟ್ಟಾಗಿ ಅವ್ರ ಮೇಲೆ ಒಂದು ಪ್ರಭಾವ ಬೀರಿದೆ. ಹಂಗೆ ಇವತ್ತು ನಾನು ತಮ್ಗೆ ಯಾಕೆ ಈ ಪದ ನಂಬಿಕೆ ಅನ್ನೋ ಪದ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ನಿಮ್ಮದಲ್ಲ, ಇಲ್ಲ ನಮ್ಮದಲ್ಲ, ಮೊದಲಿಂದ ಕೂಡ ಈ ಪರಂಪರೆ ಬಂದಿದೆ. ಹಿತ್ಲು ಗಿಡ ಮೊದಲ ಅಂತ ಕೆಲವ್ರು ಮಾಡ್ತಾರೆ. ಕೆಲವು ಡಾಕ್ಟರ್ಸ್ ಏನು ಮಾಡ್ತಾರೆ ಅಂದರೆ, ಇದನ್ನು ತೊಗೊಳೋದು ಡಿಗ್ರಿ,